ಒಂದು ಕಾಲ ಇತ್ತು, ನಾವು ಹೇಳ್ತಿದ್ದೆವು ನಾವು ಅವರಿಗೆ ವೈಟ್ ವಾಶ್ ಮಾಡ್ತೇವೆ, ಇವರಿಗೆ ವೈಟ್ ವಾಶ್ ಮಾಡ್ತೇವೆ ಅಂತ. ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ನಾವು ವೈಟ್ ವಾಶ್ ಮಾಡಿಸಿಕೊಳ್ಳುತ್ತೇವೆ. ಐರ್ಲೆಂಡ್ ಅಗೇನ್ಸ್ಟ್ 0-2 ಅಲ್ಲಿ ವೈಟ್ ವಾಶ್ ಮಾಡಿಕೊಂಡೆವು. ಈಗ ಏನು ಇಂಗ್ಲೆಂಡ್ ಎದುರು 5 ಮ್ಯಾಚ್ಗಳ T20 ಸರಣಿಯನ್ನು 0-4 ಅಂತರಿಂದ ವೈಟ್ ವಾಶ್. ಒಂದು ಮ್ಯಾಚ್ ಮಳೆಯಿಂದ ರದ್ದಾಗಿತ್ತು, ಇಲ್ಲದಿದ್ರೆ ಪಕ್ಕ ಅದು ಸೋಲ್ತಾ ಇದ್ದೆವು. 0-4 ಅಥವಾ 0-5 ಅಂತಲೇ ಇಟ್ಕೊಳ್ಳುವ. ನಾವು ವೈಟ್ ವಾಶ್ ಆಗಿದ್ದೇವೆ. ನಮಸ್ಕಾರ ಎಲ್ಲರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ಇದೊಂದು ಅಭ್ಯಾಸ ಆಗಿ ಹೋಗಿದೆ, ಏನಂತಂದರೆ ಈಗ ಮ್ಯಾಚ್ ಸೋತಿದ್ದಾರೆ ಜನಾರ್ದನ್ ಸರ್ ಮರುದಿನ ಒಂದು ರೋಸ್ಟ್ ಮಾಡ್ತಾರೆ ಅಂತ. ನಾವು ಆ್ಯಕ್ಚುಲಿ ರೋಸ್ಟಿಂಗಲ್ಲೆಲ್ಲ ನಮಗೆ ಒಂದು ಇಂಟ್ರೆಸ್ಟ್ ಇಲ್ಲ. ಬಟ್ ಈ ಥರ ಎಲ್ಲ ಮ್ಯಾಚ್ ಸೋತಾಗ ನಮ್ಮ ಬಾಯಿಂದ ದಡಬಡ ಅಂತ ಮಾತುಗಳು ಬರ್ತದೆ, ಸ್ವಲ್ಪ ರೋಸ್ಟಿಂಗ್ ಥರ ಅಂತ ಅನ್ನಿಸ್ತದೆ. ಅಂದರೆ ಯಾವ್ಯಾವ ರೀತಿಯಲ್ಲಿ ನಾವು ಸೋಲ್ಬೋದು ಅನ್ನುವಂಥದ್ದನ್ನು ಈ ಒಂದು ಸೀರೀಸಲ್ಲಿ ನಾವು ನೋಡಿಕೊಂಡು ಬಂದಿದ್ದೇವೆ. 76 ರನ್ನಿಗೆ ಒಂದು ಸೋತಿದ್ದೇವೆ, ಆ ಥರ ಅಂದರೆ ಹೀಗೆ ಸಹ ಸೋಲ್ಬೋದು ಅಂತ. ಇನ್ನೊಂದು ಮ್ಯಾಚಲ್ಲಿ 13 ಓವರಲ್ಲಿ ಅವರು ಚೇಸ್ ಮಾಡುವಾಗೆ ಮಾಡಿದೆವು, ಈ ಥರ ಸೋತಾಯಿತು. ಈಗ ಇನ್ನು ಯಾವ ಥರ ಬಾಕಿ ಉಂಟು ಅಂತಂದರೆ ರೆಕಾರ್ಡ್ ಕ್ರಿಯೇಟ್ ಮಾಡಿಬಿಡುವ ಅಂತ. ಇಷ್ಟು ರನ್ ಹೊಡಿಸಿಕೊಂಡದ್ದು, ಇಷ್ಟು 6 ಹೊಡಿಸಿಕೊಂಡದ್ದು. ಪುಣ್ಯ ಇಬ್ಬರಿಬ್ರು 100 ಹೊಡೆಯಿಲ್ಲ. ನಿನ್ನೆ ಬಟ್ಲರ್ ಅವರು 131 ರನ್ ಹೊಡೆದ್ರು, ಅವರು ಹ್ಯಾರಿ ಬ್ರೂಕ್ ಅವರು 95. ಅವರು ಸಹ 100 ಹೊಡೆದಿದ್ರೆ ಇಬ್ಬರಿಬ್ರು ಒಂದೇ ಇನ್ನಿಂಗ್ಸಲ್ಲಿ 100 ಹೊಡೆದು. ಈ ಥರದ್ದು ಎಲ್ಲ ರೆಕಾರ್ಡ್ ನಿನ್ನೆ ಆಗ್ತಾಯಿತ್ತು. ಅದೊಂದು ಆಗಲಿಲ್ಲ, ಅದೊಂದು ಬಾಕಿ ಇತ್ತು. ಆ್ಯಂಡ್ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಫಾರ್ ಅ ವಿಕೆಟ್ ಇನ್ T20 ಇಂಟರ್ನ್ಯಾಷನಲ್, ಆ ರೆಕಾರ್ಡ್ ಕೂಡ ನಿನ್ನೆ ಆಯಿತು. 2ನೇ ವಿಕೆಟಿಗೆ ಬಟ್ಲರ್ ಮತ್ತು ಹ್ಯಾರಿ ಬ್ರೂಕ್ ಅವ್ರದ್ದು ಪಾರ್ಟ್ನರ್ಶಿಪ್ 233 ಸ್ಕೋರ್ ಅಲ್ಲ, ಫೈನಲ್ ಸ್ಕೋರ್ ಅಲ್ಲ, ಪಾರ್ಟ್ನರ್ಶಿಪ್ಪೇ 233. ಸೊ ಆ ಥರ ಲೆವೆಲಲ್ಲಿತ್ತು ನಮ್ಮದು ನಿನ್ನೆಯ ಬೌಲಿಂಗು. ಸೊ ನಾವು ಬ್ಯಾಟಿಂಗನ್ನು ಮಾತ್ರ ದೂರ್ತಿದ್ದೆವು. ಎಂಥ ಈ ಒಂದು ಸೀರೀಸಲ್ಲಿ ಬ್ಯಾಟಿಂಗ್ ಹಳ್ಳ ಹಿಡ್ತಿದೆ, ಬೌಲರ್ಸ್ಗೆ ಈಗ ಬೇಜಾರಾಯಿತು. ಇದೆಂತ ಬ್ಯಾಟಿಂಗ್ ಹಳ್ಳ ಹಿಡ್ತಿದೆ, ಹಾಗಾದ್ರೆ ನಾವು ಒಳ್ಳೆ ಆಗ್ತಿದ್ದೇವ, ನಾವು ಸಹ ಹಳ್ಳ ಹಿಡಿಯುವ ಅಂತ ನಿನ್ನೆ ಬೌಲರ್ಸ್ ಹಾಕಿದಂಥ ರೀತಿ ಅದ್ಭುತ. ಆ್ಯಂಡ್ ನಮ್ಮ ಪ್ಲೇಯಿಂಗ್ ಕಾಂಬಿನೇಷನ್ ಬಗ್ಗೆ ಸಹ ಮಾತಾಡಬೇಕು. ನಮ್ಮ ಹತ್ರ ಇದ್ದದೇ 4 ಬೌಲರ್ನ ಇಟ್ಕೊಂಡು ನಾವು T20 ಮ್ಯಾಚ್ ಆಡ್ತಿದ್ದೇವೆ. ಹೆಂಗೆ ಯೂಶ್ವಲಿ ಅಂತ ಇರ್ತದೆ, 5 ಪ್ರಾಪರ್ ಬೌಲರು, ಅಂದರೆ ಆಲ್ರೌಂಡರ್ಸ್ ಎಲ್ಲ ಸೇರಿ 5 ಪ್ರಾಪರ್ ಬೌಲರ್ಸ್, ಒಂದು ಬ್ಯಾಕಪ್ ಬೌಲರ್. ಆ ಬ್ಯಾಕಪ್ ಬೌಲರ್ ಯೂಶ್ವಲಿ ಶಿವಮ್ ದುಬೆ ಅವರು ಆಗಿರ್ತಿತ್ತು. ನಿನ್ನೆ ಇದ್ದದ್ದೇ 4 ಬೌಲರ್. ಹೆಂಗೆ ಇದು? ಹರ್ಷದೀಪ್ ಸಿಂಗ್ ಮತ್ತು ಪ್ರಸಿದ್ಧ ಕೃಷ್ಣ ಅವರು, ಅದು ನಮ್ಮ ಗಂಭೀರ್ ಅವರ ಫೇವ್ರೆಟ್ ಬೌಲರ್ ಅವರು ಪ್ರಸಿದ್ಧ ಕೃಷ್ಣ ಅವರು. ಪ್ರಿನ್ಸ್ ಯಾದವ್ ಅವ್ರನ್ನ ಇಷ್ಟು ಮ್ಯಾಚಲ್ಲೆಲ್ಲ ಹೊಗಳ್ತಿದ್ದು, ಚೆಂದ ಹಾಕಿದ್ದಾರೆ ಮಾರ್ರೆ ಅಂತ ಅವರಿಗೆ ಅನಿಸಿತಾ ಅಂತ, ಇಷ್ಟೆಲ್ಲ ಹೊಗಳಿಸಿಕೊಳ್ಬಾರ್ದು ಅಂತ. ಅಯ್ಯೋ, ನಿನ್ನೆ 4 ಓವರಿಗೆ 60 ರನ್. ಆ್ಯಂಡ್ ಅಕ್ಷರ್ ಪಟೇಲ್ ಅಣ್ಣ 2024 ಫೈನಲ್ ಆದಮೇಲೆ ಇಲ್ಲ, ಅಣ್ಣ ಔಟೇ, ಫಾರ್ಮಿಲ್ಲ ಎಂಥದ್ದು ಇಲ್ಲ. 4 ಓವರಿಗೆ 63 ರನ್. ಇದು 4 ಜನ ಬೌಲರ್ಸ್ ಇದ್ದದ್ದು. ಆ್ಯಂಡ್ ನಿನ್ನೆ ವಾಷಿಂಗ್ಟನ್ ಸುಂದರ್ ಅವರ ಬದಲು ಇಲ್ಲ, ಈಗ ಸ್ಪಿನ್ ಆಲ್ರೌಂಡರ್ ಆಯ್ತು. ಈಗ ನಾವು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ನ ಹಾಕ್ಕೊಳ್ಳುವ ಅಂತ ಸೂರ್ಯಾನ್ ಶೆಟ್ಗೆ ಅವ್ರನ್ನ ಹಾಕ್ಕೊಂಡ್ರು. ನನಗೆ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ವಾಷಿಂಗ್ಟನ್ ಸುಂದರ್ ಮತ್ತು ಶೆಟ್ಗೆದು ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ಇಬ್ಬರು ಸಹ ಒಂದೇ. ಅವರು ಸ್ಪಿನ್ ಹಾಕಿ ಹೊಡಿಸ್ಕೊಂಡ್ರೆ, ಇವರು ಫಾಸ್ಟ್ ಬೌಲಿಂಗ್ ಹಾಕಿ ಹೊಡಿಸ್ಕೊಳ್ತಾರೆ. 3 ಓವರಿಗೆ 39 ರನ್ ಹೊಡಿಸಿಕೊಂಡ್ರು. ಅವರನ್ನು ನಾನು ಬ್ಯಾಕಪ್ ಬೌಲರ್ ಅಂತ ಅಂದ್ಕೊಳ್ತಿದ್ದೆ. ಅವರಿಗೆ 3 ಓವರ್ ಕೊಟ್ಟರು. ಆ್ಯಂಡ್ 19ನೇ ಓವರ್ ದೂಬೆ ಅವರಿಗೆ ಕೊಟ್ಟಿದ್ದಾರೆ. ಅಂದರೆ ಮಿಡ್ಲಲ್ಲಿ ಯಾವ ಓವರ್ಸ್ ಸಿಗಲಿಲ್ಲ ಅಣ್ಣ. 19ನೇ ಓವರಿಗೆ ದೂಬೆ ಅವರಿಗೆ ಕೊಟ್ಟಿದ್ದೀರಾ, ಎಂತ ಹೇಳೋದು. 1 ಓವರಿಗೆ 22 ರನ್ ಹೊಡಿಸ್ಕೊಂಡ್ರು. 2 ವಿಕೆಟ್ ಬಿತ್ತು. 2 ವಿಕೆಟ್ ತೆಗೆದೇನೆ ಬರೋ ವಿಕೆಟ್ ಟೇಕಿಂಗ್ ಡೆಲಿವರಿಯಲ್ಲಿ ವಿಕೆಟ್ ತೆಗೆದ್ರೆ ಏನೋ ಒಂದು ಖುಷಿ ಆಗ್ಬೋದು. 19ನೇ ಓವರಲ್ಲಿ ಎಲ್ಲ ಬಾಲಿಗೆ 6 ಹೊಡಲಿಕ್ಕೆ ಹೋಗ್ತಾರೆ. ಆ್ಯಂಡ್ ಅಷ್ಟು ಸುಭದ್ರ ಸ್ಥಿತಿಯಲ್ಲಿ ಇದ್ದಂಥ ಇಂಗ್ಲೆಂಡ್. ಸೊ ಆದ್ದರಿಂದ ಆ ಓವರಲ್ಲಿ 2 ವಿಕೆಟ್ ಬಿದ್ದರೆ ಅದೊಂದು ದೊಡ್ಡ ವಿಷಯ ಅಲ್ಲವೇ ಅಲ್ಲ. 22 ರನ್, ಮಿಕ್ಕಿದಂಥ 4 ಬಾಲಲ್ಲಿ 22 ರನ್ ಹೊಡಿಸ್ಕೊಂಡ್ರಲ್ಲ ಅಣ್ಣ. ಈ ಥರದ ಕೆಟ್ಟ ಪರಿಸ್ಥಿತಿಗೆ ಭಾರತ ಕ್ರಿಕೆಟ್ ತಂಡ ಬಂದು ನಿಂತಿದೆ. ನಿನ್ನೆ ಇಂಗ್ಲೆಂಡ್ ಹೊಡೆದದ್ದು 257, ವಿಕೆಟ್ ಹೋದದ್ದು 3. ಅದು ಕೂಡ 2 ವಿಕೆಟ್ ಬಿದ್ದದ್ದು 19ನೇ ಓವರಲ್ಲಿ. ಬಟ್ಲರ್ ಮತ್ತು ಜಕೋಬ್ ಬೆಥೆಲ್ ಪಟ ಅಂತ 2 ಬಾಲಲ್ಲಿ 2 ವಿಕೆಟ್ ಬಿತ್ತು. ಇಲ್ಲದ್ರೆ ನಿನ್ನೆಯ ಒಂದು ನಮ್ಮ ಬೌಲಿಂಗ್ ಪ್ರದರ್ಶನದ ಬಗ್ಗೆ ಇದಕ್ಕಿಂತ ಜಾಸ್ತಿ ವ್ಯಾಖ್ಯಾನಿಸಬೇಕಂತಿಲ್ಲ. 257 ಅಂತ ಗೊತ್ತಾದ ಕೂಡಲೇ ಆ್ಯಕ್ಚುಲಿ ಅವರೊಂದಲ್ಲಿ ಹೇಳ್ಬೋಯಿತ್ತು. ಅಷ್ಟು ಮನಸ್ಸಾಕ್ಷಿ ಅಂತಿದ್ದರೆ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗಿದೆ, 9 ಗಂಟೆಗೆ ಇವ್ರದ್ದು ಏನು ಇನ್ನಿಂಗ್ಸ್ ಮುಗ್ದಿದೆಯಲ್ಲ, ಆಗಲೇ ಹೇಳಬೇಕಿತ್ತು. ಏನಂತಂದರೆ ನೋಡಿ, ಪಾರ್ಟಿ ಮೋಡಲ್ಲಿದ್ದಾರೆ ಇಂಡಿಯಾದಲ್ಲಿ. ವೀಕೆಂಡ್ ನಡೀತಾ ಉಂಟು. ಸ್ಯಾಟರ್ಡೆ ಕರೆಕ್ಟ್ 9 ಗಂಟೆಗೆ ನೀವು 20 ಓವರಲ್ಲಿ ಚಚ್ಚಿ ಬಿಟ್ಟಿದ್ದೀರಿ. ವಿಂಡ್ ಕ್ಲಿಯರ್ ಮಾಡಿಬಿಡ್ತೇವೆ. ಸೊ ದ್ಯಾಟ್ ಬೇಗ ಮಲಗೋರು ಎದ್ವತ್ತದ್ದು ಬೇಗ ಮಲಗಲಿ, ಇಲ್ಲದೆ ಪಾರ್ಟಿ ಮಾಡೋರು ಪಾರ್ಟಿ ಮಾಡಲಿ. ನಮ್ಮ ಒಂದು ಬ್ಯಾಟಿಂಗ್ ನೋಡಿ ಮತ್ತೆ ಮನಸ್ಸಿಗೆ ಘಾಸಿ ಆಗೋದು ಬೇಡ ಅಂತ ಇಂಡಿಯನ್ ಕ್ರಿಕೆಟ್ ತಂಡ ಹಾಗೆ ಮಾಡಲಿಲ್ಲ. ನಮ್ಮ ಚೇಸ್ ಶುರುವಾಯಿತು. ಆ್ಯಸ್ ಎಕ್ಸ್ಪೆಕ್ಟೆಡ್ ತಂಡದಲ್ಲಿ ಬದಲಾವಣೆ, ಅಂದರೆ ಒಟ್ಟು ಏನೊಂದು ಚೇಂಜ್ ಮಾಡಬೇಕು. ನೋಡಿ, ಕರೆಕ್ಟ್ ತಲೆ ಇದ್ದಿದ್ರೆ ಐರ್ಲೆಂಡ್ ಸೀರೀಸಲ್ಲಿ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ಕೊಟ್ಟು ಅಲ್ಲಿ 2 ಮ್ಯಾಚ್ ಆಡಿಸಬೇಕಿತ್ತು. ಇಂಗ್ಲೆಂಡಲ್ಲಿ ಸ್ಯಾಮ್ಸನ್ ಅವ್ರನ್ನೇ ಆಡಿಸಬೇಕಿತ್ತು.
ಆ್ಯಂಡ್ ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಇರಬೇಕು ಫ್ಯಾನ್ಸ್ ಮತ್ತು BCCI ಅಥವಾ ಆ ಟೀಮ್ ಮ್ಯಾನೇಜ್ಮೆಂಟ್ ಜೊತೆಗಿನ ಏನೊಂದು ಟ್ರಾನ್ಸ್ಪರೆನ್ಸಿ ಇರಬೇಕು. ಈಗ ಹೇಳ್ಬೋದು, ಅಲ್ಲಿ ಕೂತ್ಕೊಂಡು ಹೇಳ್ಬೋದು, ಆಡುವವರಿಗೆ ಗೊತ್ತುಂಟು, ಫ್ಯಾನ್ಸಿಗೆ ಅಥವಾ ಈ ಮನೇಲಿ ಕೂತ್ಕೊಂಡು ಕ್ರಿಕೆಟ್ ನೋಡೋರಿಗೆಲ್ಲ ನಾವು ಹೇಳಬೇಕಂತಿಲ್ಲ ಅಂತ. ಫ್ಯಾನ್ಸ್ ಇರೋದಕ್ಕೆ ಕ್ರಿಕೆಟ್ ನಡೀತಾ ಇರೋದು, ಅಥವಾ ಎನಿ ಸ್ಪೋರ್ಟ್. ಫ್ಯಾನ್ಸ್ ಅಥವಾ ಇಲ್ಲಿ ವ್ಯೂವರ್ಸ್ ಕ್ರಿಕೆಟ್ ನೋಡೋದನ್ನು ಸ್ಟಾಪ್ ಮಾಡಿದರೆ ಅವರು ಲಬ ಅಂತ ಬಾಯಿ ಪಡ್ಕೊಳ್ಬೇಕು. ನಾವು ಕ್ರಿಕೆಟ್ ನೋಡೋದಕ್ಕೆ ಅವರಿಗೆ ರೆವೆನ್ಯೂ ಜನರೇಟ್ ಆಗ್ತಾ ಉಂಟು, ಅವರು ಇಷ್ಟು ಸುಭದ್ರ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಆದ್ದರಿಂದ ತಂಡದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಒಂದು ಟ್ರಾನ್ಸ್ಪರೆಂಟ್, ಅದು ಪ್ಲೇಯರ್ಸ್ಗೆ ಹಾಗೆ ನಾವು ಟ್ರಾನ್ಸ್ಪರೆನ್ಸಿ ಇರಬೇಕಂತ ಹೇಳ್ತೇವಲ್ಲ, ಹಾಗೆ ಫ್ಯಾನ್ಸಿಗೆ ಸಹ ಗೊತ್ತಿರಬೇಕು. ಈಗ ವೈಭವ್ ಸೂರ್ಯವಂಶಿ ಅವರಿಗೆ ಅಲ್ಲಿ 2 ಮ್ಯಾಚ್ ಆಡಿಸಿದ್ದಿದ್ರೆ ಐರ್ಲ್ಯಾಂಡಲ್ಲಿ ಹೇಳ್ಬೋದಿತ್ತು ಏನಂತಂದರೆ, ಈ ಸೀರೀಸಿಗೆ ನಾವು ಸ್ಯಾಮ್ಸನ್ ಅವರಿಗೆ ರೆಸ್ಟ್ ಕೊಡ್ತಾ ಇದ್ದೇವೆ, ಇದೊಂದು ಚಿಕ್ಕ ಸೀರೀಸು, ವೈಭವ್ ಸೂರ್ಯವಂಶಿ ಅವ್ರನ್ನ ನಾವು ಇಲ್ಲಿ ಟ್ರೈ ಮಾಡ್ತೇವೆ ಅಂತ. ಹಾಗೆ ಮಾಡಲಿಲ್ಲ. ಸ್ಯಾಮ್ಸನ್ ಅವರಿಗೆ ಅಲ್ಲಿ 2 ಮ್ಯಾಚ್ ಆಡಿಸಿದ್ರು, ಇಲ್ಲಿ 1 ಮ್ಯಾಚ್ ಆಡಿಸಿದ್ರು. ಅದಾದಮೇಲೆ ಸ್ಯಾಮ್ಸನ್ ಅವರು ಡ್ರಾಪ್ ಮಾಡಿದರು. ವೈಭವ್ ಸೂರ್ಯವಂಶಿ ಅವರಿಗೆ ಇಲ್ಲಿ 3 ಮ್ಯಾಚ್. ಇಂಗ್ಲೆಂಡ್ ಅಂತ ಸ್ಟ್ರಾಂಗ್ ಟೀಮು, ಅಂತ ರೆಡ್ ಹಾಟ್ ಫಾರ್ಮಲ್ಲಿದ್ದಾರೆ. ಇವರು ಆಲ್ರೆಡಿ ಅಲ್ಲಿ ಸೀರೀಸ್ ಸೋತ್ಕೊಂಡ್ಬಂದಿದ್ದಾರೆ. ಐರ್ಲ್ಯಾಂಡಲ್ಲಿ ಫಸ್ಟ್ ಮ್ಯಾಚ್ ಕೂಡ ಏನು ಮಳೆಯಿಂದ ರದ್ದಾಯಿತು. ಅದಾದಮೇಲೆ ವೈಭವ್ ಸೂರ್ಯವಂಶಿ ತಗೋ ನೀನು ಆಡು ಅಂತ. ಅಣ್ಣ ಎಂತ ಮಾಡಲಿ ಆಗ್ತದೆ, ಪಾಪ 3 ಮ್ಯಾಚಲ್ಲಿ ಫೇಲ್ ಆದರು. ಮತ್ತೆ ಪುನಃ ಅವರನ್ನು ಡ್ರಾಪ್. ಇಬ್ಬರ ಮನೋಸ್ಥೈರ್ಯ ಅಂತ ಹೇಳ್ತಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ರಟ್ಟಿ ಹೋಗಿದೆ. ವೈಭವ್ ಸೂರ್ಯವಂಶಿ ಕಾನ್ಫಿಡೆನ್ಸ್ಗೆ ಶಾಟರ್ ಆಗಿರ್ತದೆ, ರಿಯಾಲಿಟಿ ಚೆಕ್ ಆಗಿರ್ತದೆ. ಸ್ಯಾಮ್ಸನ್ ಅವ್ರಿಗೆ ಯಾವ ಥರ ಅಂತಂದರೆ, ಒಂದು ಕಂಟಿನ್ಯೂಸ್ ಆಗಿ ಆಡಿಸಿ ಮಾರ್ರೆ, ನನಗೆ 3 ಮ್ಯಾಚ್ ಆಡಿಸ್ತೀರಿ, ಎಲ್ಲರೂ ಆಡದಿದ್ರೆ ತೆಗೆದು ಬಿಸಾಡ್ತೀರಿ ಅಂತ ಅವ್ರಿಗೆ ಸಹ ಬೇಜಾರು. ನಿನ್ನೆ ಚೇಸಲ್ಲಿ ಸಹ ಹಾಗೆ ಅನಿಸಿದ್ದು. ಪಾಪ ಅವರಿಗೆ ಏನೋ ಒಂದು ಪಾಯಿಂಟ್ ಪ್ರೂವ್ ಮಾಡಬೇಕಲ್ಲ. 14 ಬಾಲ್ ಆಡಿದ್ರು, 27 ರನ್ ಹೊಡೆದ್ರು. ಅವ್ರದ್ದೇ ಹೈಯೆಸ್ಟ್ ಸ್ಟ್ರೈಕ್ ರೇಟು, ಒಂದು 3 4 2 6 ಹೊಡೆದಿದ್ದಾರೆ. ಇಶಾನ್ ಕಿಶನ್ ಈಗ ನಾವು ಬೈದವೆ ನಾವು 56 ರನ್ನಿಂದ ಸೋತಿದ್ದೇವೆ. ಆ 56 ರನ್ ಹೊಡೆದದ್ದು ಇಶಾನ್ ಕಿಶನ್ ಅವರು, ಅದೇ ನಮ್ಮ ಹೈಯೆಸ್ಟ್ ಸ್ಕೋರ್. ಆನ್ ದಿ ಅದರ್ ಹ್ಯಾಂಡ್ ಬಟ್ಲರ್ ಅವರು 131 ರನ್ ಹೊಡೆದಿದ್ದಾರೆ, ಅವರೊಬ್ಬರೇ 131 ರನ್ನು. ಹ್ಯಾರಿ ಬ್ರೂಕ್ ಅವರು 95 ರನ್. ನಮ್ಮದು ಹೈಯೆಸ್ಟ್ ಸ್ಕೋರ್ 56. ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ, ನಾವು ಈ ಸೀರೀಸಲ್ಲಿ ಎಲ್ಲ ಕಡೆಯಿಂದ ಟ್ರಾಲ್ ಆದಾಗ ಅವ್ರಿಗೆ ಏನಂತಂದರೆ, ಇಲ್ಲ ನನಗೆ ಆಡಲಿಕ್ಕೆ ಬರ್ತದಣ್ಣ ಅಂತ ಏನೋ ಸ್ವಲ್ಪ ಚಿಕ್ಕದಾಗಿ ಪ್ರೂವ್ ಮಾಡಬೇಕಿತ್ತು. 25 ಬಾಲ್ಗೆ 53 ರನ್ನು ತಿಲಕ್ ವರ್ಮಾ ಅವರು ಹೊಡೆದ್ರು. ನಾವು ಹೇಳೋದು, ಹೀಗೆ ಆಡಲಿಕ್ಕೆ ಬರ್ತದೆ ಅಂತಾದರೆ ಯಾಕೆ ಬೇರೆ ಎಲ್ಲ ಮ್ಯಾಚಲ್ಲಿ ಯಾಕೆ ಇಷ್ಟೆಲ್ಲ ಟುಕ್ ಆಡೋದು? ಪರಿಸ್ಥಿತಿಗೆ ತಕ್ಕದಾಗೆ ಆಡಬೇಕು, ಹೌದು, ಬಟ್ ಟುಕ್ ಅಲ್ಲಣ್ಣ. ಈ ಥರ ಆಡಲಿಕ್ಕೆ ಬರ್ತದಲ್ಲ, ಚಂದ ಮಾಡಿ ಒಳ್ಳೆ ಇಂಟೆಂಟಲ್ಲಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ಬೋದಿತ್ತು. ತಿಲಕ್ ವರ್ಮಾ ಆಡಲಿಲ್ಲ. ಆ್ಯಂಡ್ ಟಾರ್ಗೆಟ್ 258 ಉಂಟು. ಇವ್ರು ಎಂತ ಹೊಡೆದ್ರು ಸಹ ವಿನ್ ಆಗಲಿಕ್ಕೆ ಆಗೋದಿಲ್ಲ ಅಂತ ಎಲ್ರಿಗೂ ಸಹ ಗೊತ್ತಿತ್ತು. ಎಷ್ಟು ಹತ್ತಿರ ಬರ್ಬೋದು ಅಂತ ಅಂದ್ಕೊಂಡೆವು, ಹತ್ತಿರ ಕೂಡ ಬರಲಿಲ್ಲ. 8 ವಿಕೆಟ್ ಹೋಯಿತು. 201 ರನ್ ಹೊಡೆದ್ರು. ಇಬ್ಬರು ಮಾತ್ರ 50 ಹೊಡೆದದ್ದು. ಶ್ರೇಯಸ್ ಅಯ್ಯರ್ ಅವ್ರದ್ದು ಅದೇ ಟಾಸ್ ಒಂದು ವಿನ್ ಆಗಿದ್ದಾರಣ್ಣ ಅಷ್ಟೇ. 7 ಮ್ಯಾಚಲ್ಲಿ 7 ಮ್ಯಾಚ್ ಇದು ಟಾಸ್ ವಿನ್ ಆಗಿದ್ದಾರೆ. ಬಿಟ್ಟರೆ ಮ್ಯಾಚ್ ಎಷ್ಟು ವಿನ್ ಆಗಿದ್ದಾರೆ ಅಂತೆಲ್ಲ ಕೇಳಬೇಡಿ, ನಾವು ಕೇಳೋದಿಲ್ಲ, ಅವ್ರು ಹೇಳೋದಿಲ್ಲ. ಯಾಕಂತಂದರೆ ವಿನ್ ಆದರೆ ತಾನೇ ಹೇಳಲಿಕ್ಕೆ. ಸೊ ಈ ಥರದ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಭಾರತ ಕ್ರಿಕೆಟ್ ತಂಡ ಉಂಟು. ಆ್ಯಂಡ್ ಈ 2 ಸೀರೀಸು ಸೋತ ಮೇಲೆ, 2 ಸೀರೀಸ್ ವೈಟ್ ವಾಶ್ ಮಾಡಿಕೊಂಡ ಮೇಲೆ, ನಂಬರ್ 1 ತಂಡದಲ್ಲಿದ್ದಂಥ, ನಂಬರ್ 1 ರ್ಯಾಂಕಲ್ಲಿ ಇದ್ದಂತಹ ಇಂಡಿಯನ್ ಕ್ರಿಕೆಟ್ ಟೀಮ್ T20ಯಲ್ಲಿ ಪಚಕ್ ಅಂತ ಸೆಕೆಂಡ್ ಪ್ಲೇಸಿಗೆ ಬಂದಿದೆ. ಇಂಗ್ಲೆಂಡ್ ಈಗ ನಂಬರ್ 1 ಟೀಮ್ ಆಗಿ ಹೊರಹೊಮ್ಮಿದ್ದಾರೆ. ಇದೊಂದು ಕೆಟ್ಟ ಸೀರೀಸು, ಕೆಟ್ಟ ಕನಸು ಅಂತ ನಾವು ಭಾವಿಸ್ಕೊಳ್ಬೇಕು. ಐರ್ಲ್ಯಾಂಡ್ ಸೀರೀಸ್ ಶುರುವಾಗುವ ಮುಂಚೆಯೇ ಐರ್ಲ್ಯಾಂಡ್ ಸೀರೀಸ್, ಇಂಗ್ಲೆಂಡ್ ಸೀರೀಸ್ ಏಷ್ಯನ್ ಗೇಮ್ಸಿಗೆ ಸಹ ಸ್ಕ್ವಾಡ್ ಅನೌನ್ಸ್ ಮಾಡಿ ಆಗಿತ್ತು. ಈಗ ಏಷ್ಯನ್ ಗೇಮ್ಸ್ಗೆ ಸ್ಕ್ವಾಡನ್ನು ಚೇಂಜ್ ಮಾಡಿದರೆ ಒಂಥರ ಅವಮಾನ ಆಗ್ತದೆ. ಈ ಸ್ಕ್ವಾಡನ್ನೇ ಇಟ್ಕೊಂಡು ಅಲ್ಲಿ ಕೂಡ ಹೋಗ್ತಾರೆ. ಈಗ ಭಾರತ ಏಷ್ಯನ್ ಗೇಮ್ಸ್ ಅಟ್ಲೀಸ್ಟ್ ಏಷ್ಯಾದಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಅಂತ ಹೇಳಿಕೊಳ್ತಾ ಇದ್ದೆವು. ಈಗ ಅದು ಕೂಡ ಡೌಟ್ ಆಗ್ತಾ ಉಂಟು. ಪಾಕಿಸ್ತಾನ ವಿನ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇದಕ್ಕೆ ನೇರ ಹೊಣೆಗಾರರು ಯಾರು? ಪ್ಲೇಯರ್ಸ್ಗಿಂತ ಸಹ ಜಾಸ್ತಿ ಹೊಣೆಗಾರರು BCCI. ಇಂಡಿಯಾದಲ್ಲಿ ಆ ರೇಂಜ್ಗೆ ಫ್ಲ್ಯಾಟ್ ಪಿಚ್ ಮಾಡಿ ಅದರಲ್ಲಿ ಆಡಿಸಿ ಇಂಡಿಯಾ ಪ್ಲೇಯರ್ಸಿಗೆ ಎಲ್ರಿಗೆ ಸಹ ಅದರಲ್ಲಿಯೇ ಆಡಿ ಅನುಭವ ಆಗಿರೋದ್ರಿಂದ, ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೊರಗಡೆ ಆಡಿದಾಗ ಎಲ್ಲರೂ ಸಹ ಚಡ್ಡಿ ಒದ್ದಾಗಿರುತ್ತೆ. ಯಾಕಂತಂದರೆ ಇವರಿಗೆ ಎಲ್ಲಿ ಎಕ್ಸಲ್ರೇಟ್ ಮಾಡಬೇಕಂತ ಗೊತ್ತಾಗೋದಿಲ್ಲ, ಬಾಲ್ ಎಷ್ಟು ಬೌನ್ಸ್ ಆಗ್ತದೆ ಅಂತ ಗೊತ್ತಿರೋದಿಲ್ಲ. ಇಲ್ಲ, ನಾವು ಇಂಡಿಯಾದಲ್ಲಿ ಫ್ಲ್ಯಾಟ್ ವಿಕೆಟೇ ಮಾಡ್ತೇವೆ ಅಂತ ನೀವು ಅದಕ್ಕೆ ಬದ್ಧರಾದರೆ ಅಟ್ಲೀಸ್ಟ್ ಇಂಡಿಯನ್ ಪ್ಲೇಯರ್ಸ್ಗೆ ಬೇರೆ ಬೇರೆ ಲೀಗಲ್ಲಿ ಆಡುವಂಥ ಅವಕಾಶ ಆದರೂ ಕೊಡಿ. ಬಿಗ್ ಬ್ಯಾಶ್ 100 ಏನೇನೋ ಆಗ್ತದಲ್ಲ, ಅಲ್ಲಿ ಅವಕಾಶ ಕೊಡಿ. ನಿಮಗೆ ಇಷ್ಟ ಇದ್ರೆ ಅಲ್ಲಿ ಹೋಗಿ ಆಡಿ ಮಾರ್ರೆ ಅಂತ. ಆಗ ಬೇರೆ ಬೇರೆ ಕಂಡೀಷನಲ್ಲಿ ಆಡಿದಂಥ ಅನುಭವ ಆದರೂ ಆಗ್ತದೆ. ಹೊರಗಡೆ ಆಡಲಿಕ್ಕೆ ಬಿಡುವುದಿಲ್ಲ, ಇಂಡಿಯಾದಲ್ಲಿ ಫ್ಲ್ಯಾಟ್ ಪಿಚ್ ವಿಕೆಟ್ ಮಾಡ್ತೀರಿ, ಮತ್ತು ಇವರಿಗೆ ಹೊರಗಡೆ ಆಡಿ ಅನುಭವ ಎಲ್ಲಿ ಸಿಗ್ತದೆ? ಅದಕ್ಕೆ ಈ ಥರದ ಕೆಟ್ಟ ರಿಸಲ್ಟ್ ಬರ್ತದೆ. ಆ್ಯಂಡ್ ಈ ರೆಸ್ಟ್ ಸ್ಟಾಪ್ ಮಾಡಿ ಅಣ್ಣ. ಎಷ್ಟು ರೆಸ್ಟ್ ಕೊಡೋದು? ಒಳ್ಳೆ ಬೌಲರ್ಸ್ಗೆಲ್ಲ ರೆಸ್ಟ್. ಬುಮ್ರಾ IPL ಆಡಿ ಸುಸ್ತಾಗಿದ್ದ, ತಗೊಳ್ಳಿ ರೆಸ್ಟ್. ಸಿರಾಜ್
ನಿಮ್ಮನ್ನು ನಾವು ತೆಗಿತೇವೆ, ಯಾಕೆಂತ ಗೊತ್ತಿಲ್ಲ, ನೀವು ಒಳ್ಳೆ ಬಾಲ್ ಹಾಕ್ತಿದ್ದೀರಾ, ನೈಸ್, ಯು ಆರ್ ಡ್ರಾಪ್ಡ್. ಒಳ್ಳೆ ಸ್ಟ್ರಾಂಗ್ ಟೀಮನ್ನು ಇಟ್ಕೊಂಡು ಹೋಗಿ ಅಲ್ಲ ನೀವು. ಆಯ್ತು, ಐರ್ಲ್ಯಾಂಡ್ ಸೀರೀಸಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಐರ್ಲ್ಯಾಂಡ್ ನಿಮ್ಮನ್ನು ಸೋಲಿಸ್ತಾರೆ ಅಂತ, ಏನೋ ಒಂದು A+ ಟೀಮನ್ನು ಇಟ್ಕೊಂಡು ಹೋಗಲಿಲ್ಲ ಅಂತಲೇ ಹೇಳುವ. ಬುಮ್ರಾ ಅವರಿಗೆಲ್ಲ ರೆಸ್ಟ್ ಕೊಟ್ಟಿದ್ರೆ ಅಂತ. ಇಂಗ್ಲೆಂಡ್ ಸೀರೀಸಿಗೆ ಸಹ ನೀವು ಬುಮ್ರಾ ಅವರಿಗೆ ರೆಸ್ಟ್ ಕೊಟ್ಟರೆ, ಬುಮ್ರಾ ಅವರೇನು ಕೇಳಿರೋದು ಡೌಟ್, ನನಗೆ ರೆಸ್ಟ್ ಬೇಕಂತ. ಇವರೇ ಡಿಸೈಡ್ ಮಾಡೋದು, ಬುಮ್ರಾ ವೆರಿ ಗುಡ್, ನಿಮ್ದು IPL ಅಲ್ಲಿ ಫಾರ್ಮ್ ಕೂಡ ಚೆನ್ನಾಗಿರಲಿಲ್ಲ, ಐ ಥಿಂಕ್ ಯು ನೀಡ್ ಅ ರೆಸ್ಟ್. IPL ಇಂದ ರೆಸ್ಟ್ ಕೊಡಿ ಅಷ್ಟಿದ್ರೆ, ಇಂಟರ್ನ್ಯಾಷನಲ್ ಕ್ರಿಕೆಟಿಂದಲ್ಲ. 2 ತಿಂಗಳ IPL ಬೇಡ, ರೆಸ್ಟ್ ಸಿಗಲಿ. ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಹೋಗುವಾಗ ಅಟ್ಲೀಸ್ಟ್ ದೊಡ್ಡ ದೊಡ್ಡ ಟೀಮ್ ಎಗೇನ್ಸ್ಟ್ ಆಡುವಾಗ ಒಳ್ಳೆ ಟೀಮನ್ನೇ ಕರ್ಕೊಂಡು ಹೋಗಿ. ಈ ಥರದ ರಿಸಲ್ಟ್ ಬಂದಾಗೆಲ್ಲ ನಮಗೆ ಅನಿಸೋದು ವಿರಾಟ್ ಕೊಹ್ಲಿ ಅವರು, ರೋಹಿತ್ ಶರ್ಮಾ ಅವರೆಲ್ಲ ಇರಬೇಕಿತ್ತಣ್ಣ. KL ರಾಹುಲ್ ಟೆಕ್ನಿಕಲಿ ಸಾಲಿಡ್ ಪ್ಲೇಯರ್ಸ್ ಮಾತ್ರ ಹೊರಗಡೆ ಕ್ಲಿಕ್ ಆಗೋದು. ಗಿಲ್ ನನಗೆ ಗಿಲ್ ಭಯಂಕರ ಇಷ್ಟ. ನಮ್ಮ ಚಾನಲನ್ನು ನೀವು ಯಾರು ಕರೆಕ್ಟಾಗಿ ಫಾಲೋ ಮಾಡ್ತೀರಿ ಅವ್ರಿಗೆಲ್ಲರಿಗೆ ಸಹ ಗೊತ್ತುಂಟು, ನಾವು ಸ್ವಲ್ಪ ಬಯಾಸ್ಡ್ ಗಿಲ್ ವಿಷಯದಲ್ಲಿ. ನಂಗೆ ಗಿಲ್ ಸಿಕ್ಕಾಪಟ್ಟೆ ಇಷ್ಟ. ಈಸ್ ಟೆಕ್ನಿಕಲಿ ಸಾಲಿಡ್ ಪ್ಲೇಯರ್. ಗಿಲ್ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು, ಟೆಕ್ನಿಕಲಿ ಸಾಲಿಡ್ ಇರುವವ್ರನ್ನ ಟೀಮಲ್ಲಿ ಇಟ್ಕೊಳ್ಬೇಕು. ಎಸ್ಪೆಷಲಿ ಸೇನಾ ಕಂಟ್ರೀಸಲ್ಲಿ ಆಡುವಾಗ ಎಲ್ಲ ಟೈಮಲ್ಲಿ ಸಹ ಎಲ್ಲ ಬಾಲಿಗೆ 6 ಹೊಡಿತೇನೆ ಅಂತ ಅನ್ನುವಂಥ ತಲೆ ಇಟ್ಕೊಂಡು ಹೋದರೆ ಇಂಥ ರಿಸಲ್ಟೇ ಬರೋದು. ಬ್ಲೈಂಡ್ ಸ್ಲಾಗರ್ಸು ಫ್ಲ್ಯಾಟ್ ಪಿಚ್ಚಲ್ಲಿ ವರ್ಕ್ ಆಗ್ತದೆ. ಹೊರ ಕಂಡೀಷನ್ನಲ್ಲಿ ಸೇನಾ ಕಂಟ್ರೀಸಲ್ಲಿ ಬ್ಲೈಂಡ್ ಸ್ಲಾಗನ್ನೇ ನಂಬಿಕೊಂಡು ಹೋದರೆ ಚೊಂಬೇಶ್ವರ ಈ ಥರದ ರಿಸಲ್ಟ್ ಬರ್ತದೆ ಅಷ್ಟೇ. ಇನ್ನು ಜಿಂಬಾಬ್ವೆ ಸೀರೀಸ್ ಉಂಟು. ಸ್ಯಾಮ್ಸನ್ ಅವ್ರನ್ನ ಎಂಥ ರೆಸ್ಟ್ ಡ್ರಾಪ್ಡ್, ಅದು ಎಂಥವ್ರಿಗೆ ಸಹ ಗೊತ್ತಾಗ್ತದೆ. ಅನ್ಫೇರ್ ಅಪ್ಪ, ನೀವು ಹಾಗೆ ಡ್ರಾಪ್ ಮಾಡೋದಿದ್ರೆ ಸರಿ, ಸ್ಯಾಮ್ಸನ್ ಅವ್ರನ್ನ ಡ್ರಾಪ್ ಮಾಡ್ತೀರಾ, 3 ಮ್ಯಾಚ್ ಪರ್ಫಾರ್ಮೆನ್ಸ್ ಒಳ್ಳೆ ಇರಲಿಲ್ಲ ಅಂತ, ಇನ್ಕನ್ಸಿಸ್ಟೆಂಟ್ ಅಂತ. ತಿಲಕ್ ವರ್ಮಾ ಅವ್ರನ್ನ ಡ್ರಾಪ್ ಮಾಡಿ ನನಗೆ ಗೊತ್ತಿಲ್ಲ, ನನಗೆ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸು ಏಷ್ಯಾ ಕಪ್ ಫೈನಲ್ ನಂತರದ್ದು ನನಗೆ ಏನು ಗೊತ್ತಿಲ್ಲಪ್ಪ. ಅವ್ರನ್ನ ಡ್ರಾಪ್ ಮಾಡಿ ಇಶಾನ್ ಕಿಶನ್, ಐರ್ಲ್ಯಾಂಡ್ ಮತ್ತು ಈ ಸೀರೀಸ್ ಪೂರ್ತಿ ಸೀರೀಸ್ ಹಿ ವಾಸ್ ಅ ಬಿಗ್ ಡಿಸಾಸ್ಟರ್. ಈ ಮ್ಯಾಚಲ್ಲಿ ಏನೋ ಒಂದು 50 ರನ್ ಹೊಡೆದಿದ್ದಾರೆ, ಅಂಥದ್ದು ನಿಮಗೆ ನೋಟಬಲ್ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಶ್ರೇಯಸ್ ಅಯ್ಯರ್ ಅವ್ರನ್ನ ಬಿಟ್ಟರೆ ಮಿಕ್ಕಿದಂಥ ಬ್ಯಾಟಿಂಗ್ ಯೂನಿಟ್ ಯಾರು ಕೂಡ ಏನು ಕೂಡ ಪರ್ಫಾರ್ಮ್ ಮಾಡಲಿಲ್ಲ. ಶಿವಮ್ ದುಬೆ ಅವರ ಬಗ್ಗೆ ಹೇಳೋದು ಮರ್ತೋಯ್ತು, ಎಂಥ ಕೆಟ್ಟ ಫೀಲ್ಡರು ಮಾರ. ನಿನ್ನೆ ಒಂದು ಕ್ಯಾಚ್ ಬಿಟ್ಟರು ಹೇಳ್ಬೋದು ಟಫ್ ಇತ್ತು ಹೀಗೆ ಅಂತ, ಅವ್ರಿಗೆ ಈಸಿ ಕ್ಯಾಚ್ ಬಂದರೆ ಸಹ ಅವ್ರು ಹಾಗೆ ಕೈ ಚೆಲ್ತಾರೆ. IPL ಅಲ್ಲಿ ಆಗಿರ್ಬೋದು, ನೋಡಿರ್ತೀರಿ, ಭಯಂಕರ ಕೆಟ್ಟ ಫೀಲ್ಡರಪ್ಪ. ನನಗೆ ಅವ್ರದ್ದು ಫೀಲ್ಡಿಂಗ್ ಇಷ್ಟನೇ ಇಲ್ಲ. ಆ್ಯಂಡ್ ಬೌಲಿಂಗ್, ದಯವಿಟ್ಟು ಅವ್ರನ್ನ ಬ್ಯಾಟ್ಸ್ಮನ್ ಆಗಿ ಆಡಿಸಿ. ಆಗೋದಿಲ್ಲ, ಅವ್ರಿಗೆ ಬೌಲಿಂಗ್ ಆಗೋದಿಲ್ಲ. ಯಾವುದೋ 1-2 ಮ್ಯಾಚಲ್ಲಿ ಏನೋ ಈಗ ಕಂಟ್ರೋಲ್ ಮಾಡಿದ್ರು ಮಾಡ್ಬೋದು, ಇಲ್ಲ ಇದ್ರೆ ರನ್ ಮೆಷಿನ್ ಮಾರೆ. ಏನೋ ತುಂಬ ಎಡವಟ್ಟಾಗಿದೆ T20 ಸೈಡ್. ನಂಗೆ ಗೊತ್ತಿಲ್ಲ, ಈಗ 3 ಮ್ಯಾಚ್, ಈಗ ODI ಸೀರೀಸ್ ಉಂಟಲ್ಲ, ಇಂಗ್ಲೆಂಡಿಗೆ ODI ಸೀರೀಸ್ ಉಂಟನ್ನು ಅಂದ್ಕೊಳ್ತೇನೆ. ರೋಹಿತ್ ಶರ್ಮಾ, ಗಿಲ್ ಮತ್ತು ವಿರಾಟ್ ಕೊಹ್ಲಿ ಅವರೆಲ್ಲ ಬಂದ ಮೇಲೆ KL ರಾಹುಲ್ ಅವರೆಲ್ಲ ಇದ್ದಾರ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಸ್ಕ್ವಾಡ್ ನೋಡಲಿಲ್ಲ. ಬಟ್ ಐ ಹೋಪ್ ODI ಸೀರೀಸ್ ಆದರೂ ಭಾರತ ವಿನ್ ಆಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಚೆಂದ ಮಾಡಿ ಆಡಲಿ. ನನಗೆ ಒಂದು ಚಿಕ್ಕ ನಂಬಿಕೆ ಉಂಟು, ODI ಸೀರೀಸು ಏನೋ ಒಂದು ಫೈಟ್ ಆದರೂ ಕೊಡ್ಬೋದು ಅಂತ. ಇದು ವೈಟ್ ವಾಶ್ ಮಾತ್ರ ಆದದ್ದು, ಫೈಟ್ ಕೂಡ ಇರಲ್ಲ, ಎಂಥದ್ದು ಕೂಡ ಇರಲ್ಲ. ವರ್ಸ್ಟ್ ಸೀರೀಸ್, ಡಿಸಾಸ್ಟರಸ್ ಸೀರೀಸ್, ನೈಟ್ ಮೇರ್ ಸೀರೀಸ್ ಫಾರ್ ಇಂಡಿಯನ್ಸ್ ಆ್ಯಂಡ್ ಇಂಡಿಯನ್ ಫ್ಯಾನ್ಸ್ ಅಷ್ಟೇ. ನಮಸ್ಕಾರ, ಬಾಯ್.